ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಹಾಭಾರತ. ನಾನು ನಾಗೇಂದ್ರ ಬಾಬು. ಇವತ್ತಿನ ಮಹಾಭಾರತ ಟಾಪಿಕ್ ಸೈಲೆಂಟ್ ಹಿಂದಿನ ಸೀಕ್ರೆಟ್ ಏನು? ಇದನ್ನು ಪ್ರಶ್ನೆ ಮಾಡಿರೋದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ. ಅಲಿಫ್ತಾ ನೀತಿಯನ್ನು ಅನುಸರಿಸಿರುವಂಥ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಮುಖಂಡರು, ದೊರೆಗಳು, ಅಧ್ಯಕ್ಷರ ಜೊತೆ ಮಾತಾಡುವಂಥ ಪ್ರಧಾನಿ ನರೇಂದ್ರ ಮೋದಿಯವರು ಇರಾನ್ನ ವಿಚಾರವಾಗಿ ಯಾಕೆ ಚಕಾರವನ್ನು ಎತ್ತಾ ಇಲ್ಲ, ಯಾಕೆ ಖಂಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ? ಅಲಿಫ್ತಾ ನೀತಿಯನ್ನು ಅನುಸರಿಸ್ತಾ ಇದೆ ಅಲ್ವಾ, ಇರಾನ್ ವಿಚಾರದಲ್ಲೂ ಮಾತಾಡ್ಬೋದಿತ್ತು ಅಲ್ವಾ ಅನ್ನೋದನ್ನು ಸೋನಿಯಾ ಗಾಂಧಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ದೇಶದ ರಾಜಕೀಯದಲ್ಲಿ ಸ್ಫೋಟವಾಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗಾದರೆ ನಿಜವಾಗ್ಲೂ ಪ್ರಧಾನಿ ನರೇಂದ್ರ ಮೋದಿಯವರು ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತನಾದ ನಂತರ ಆ ವಿಚಾರವನ್ನು ಯಾಕೆ ಮಾತಾಡಲಿಲ್ಲ? ಇದರ ಹಿಂದಿರುವಂಥ ಸೀಕ್ರೆಟ್ ಏನು? ಇದೇ ಇವತ್ತಿನ ಮಹಾಭಾರತದ ವಿಶೇಷ. ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. BJPಯಿಂದ ವಕ್ತಾರರಾಗಿರುವಂಥ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಟರಾಜ್ ಗೌಡ್ ಇದ್ದಾರೆ, JDS ವಕ್ತಾರರಾಗಿರುವಂಥ ಅಶ್ವಿನ್ ಗೌಡ ಅವರಿದ್ದಾರೆ, ನಮ್ಮೊಂದಿಗೆ ನಿವೃತ್ತ ಸೇನಾಧಿಕಾರಿ ಆಗಿರುವಂಥ PV ಹರಿಸರ್ ಇದ್ದಾರೆ, ಜೊತೆಗೆ ರಾಜೀವ್ ನಿವೃತ್ತ ವಿಂಗ್ ಕಮಾಂಡರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ MD ಫಾರೂಕ್ ಮುಸ್ಲಿಂ ಮುಖಂಡರು ಕೂಡ ಜಾಯ್ನ್ ಆಗ್ತಾರೆ. ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಎಲ್ಲರನ್ನೂ ಕೂಡ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇವತ್ತು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಮಾಡಿ ಮೊಸಾದ್ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಅಯಾತುಲ್ಲಾ ಅಲಿ ಖಮೇನಿ, ಇರಾನ್ನ ಪರಮೋಚ್ಚ ನಾಯಕ ಅಂತ ಹೇಳಿಕೊಂಡಿದ್ದಂಥ ವ್ಯಕ್ತಿ ಹತನಾಗ್ತಾರೆ. ಈ ಹತನಾದ ನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗೋಗುತ್ತೆ, ಏನೂ ನಡೆಯೋದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆಗ್ತಾ ಇರದೆ ಬೇರೆ. ಎಲ್ಲೋ ಒಂದು ಕಡೆ ಯುದ್ಧಗಳಾಗ್ತಾ ಇದೆ, ಮಧ್ಯಪ್ರಾಚ್ಯದ ಮೇಲೆ ಬಾಂಬ್ಗಳು ಬಂದು ಬೀಳ್ತಾ ಇದೆ. ಆದರೆ ಮೌನವಾಗಿರೋದು ಯಾಕೆ ನರೇಂದ್ರ ಮೋದಿಯವರು ಅಂತೇಳಿ ಅಧಿನಾಯಕಿ, ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದಷ್ಟು ಪಾಯಿಂಟ್ಗಳಿದೆ, ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭಾರತ ಇರಾನ್ ನಡುವೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಐತಿಹಾಸಿಕವಾದಂಥ ಸಂಬಂಧ ಇದೆ. ಅದು ಅನೇಕ ವರ್ಷಗಳಿಂದ ಆ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿರೋದು. ಇನ್ನು ಪ್ರಮುಖವಾಗಿ ಮಧ್ಯ ಏಷ್ಯಾದಲ್ಲಿ ಭಾರತದ ನಿಲುವೇನಂತಂದರೆ ಪಾಕಿಸ್ತಾನವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅವಲಂಬಿಸದೆ ನಾವು ತಮ್ಮ ಆರ್ಥಿಕತೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ, ಸೌಹಾರ್ದತೆಯನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದ ಅವಲಂಬನೆಯನ್ನು ಕಡಿಮೆ ಮಾಡುವಂಥ ಪ್ಲಾನನ್ನು ಮಾಡಿಕೊಂಡು ಇವತ್ತು ಭಾರತ ಮಧ್ಯ ಏಷ್ಯಾದಲ್ಲಿ ತನ್ನ ವ್ಯಾಪಾರದ ವಿಸ್ತರಣೆಯನ್ನು ಹೆಚ್ಚಿಸಿಕೊಳ್ಳುವಂಥ ಸಲುವಾಗಿ ಚಾಬಹಾರ್ನ ಮೇಂಟೆನೆನ್ಸನ್ನು ಪಡೆದುಕೊಳ್ತು. ಈ ಚಾಬಹಾರ್ ಮೇಂಟೆನೆನ್ಸನ್ನು ಪಡೆದುಕೊಂಡ ನಂತರ ಕಳೆದ 10 ವರ್ಷಗಳ ಹಿಂದೆ 2016ರಲ್ಲಿ ಹತ್ರ 8 ಬಿಲಿಯನ್ನಷ್ಟು $8 ಬಿಲಿಯನ್ ಹೂಡಿಕೆಯನ್ನು ಮಾಡ್ತು. ಸೊ ಹೂಡಿಕೆಯನ್ನು ಮಾಡಿ ಚಾಬಹಾರ್ ಮೇಂಟೆನೆನ್ಸ್ನ ಜವಾಬ್ದಾರಿ ತಗೊಳ್ತು. ಅಂದರೆ ಕಾರಣ ಇದು ಒಂದು ರೀತಿಯಲ್ಲಿ ಪಾಕಿಸ್ತಾನವನ್ನು ಏನಿವತ್ತು ಅವಲಂಬಿಸದೆ ನಮ್ಮ ವಸ್ತುಗಳು ಬೇರೆ ದೇಶಗಳಿಗೆ ರಫ್ತಾಗೋದು, ಅಂದರೆ ಕಳಿಸ್ಕೊಡೋದಕ್ಕೆ ಎಲ್ಲ ರೀತಿಯಂಥ ಪ್ಲಾನ್ಗಳನ್ನು ಮಾಡಿಕೊಳ್ಳುವಂಥ ಪ್ಲಾನ್ನ ಮಾಡಿಕೊಂಡು ಇನ್ನು ಚಾಬಹಾರ್ ಬಂದರನ್ನು ಬಳಸಿ ವಾಣಿಜ್ಯದ ಕಾರಿಡಾರನ್ನು, ವಾಣಿಜ್ಯದ ಚಟುವಟಿಕೆಗಳನ್ನು ಹೆಚ್ಚಿಸಿಕೊಳ್ಳೋದು ಇಲ್ಲಿ ಪ್ರಮುಖವಾದಂಥ ಪ್ಲಾನ್ ಆಗಿತ್ತು. ಪಾಕಿಸ್ತಾನ ನಮ್ಗೆ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ, ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥ ವಿಚಾರ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೇಳ್ತಾರೆ. ಹಾಗಾಗಿ ಪಾಕ್ಗೆ ಟಕ್ಕರನ್ನು ಕೊಡೋದಕ್ಕೆ ಇರಾನ್ ಜೊತೆ ಈ ಒಂದು ಚಾಬಹಾರ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. 2016ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಚಾಬಹಾರ್ ಬಂದರನ್ನು ಬಳಸಿ ತಮ್ಮ ವಾಣಿಜ್ಯ ಚಟುವಟಿಕೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. 10 ವರ್ಷ ನಿರ್ವಹಣಾ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಅದಕ್ಕೆ ಹತ್ರ ಅವತ್ತಿಗೆ $8 ಬಿಲಿಯನ್ ವೆಚ್ಚ ಖರ್ಚಾಗುತ್ತೆ ಅಂತ ಕೂಡ ಇತ್ತು. ಆದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಂದರೆ ಈ ಬಾರಿ ನೋಡಿ 2016ರಲ್ಲಿ ಟೆಹರಾನ್ಗೆ ಭೇಟಿ ಕೊಟ್ಟಿದ್ದರು ಪ್ರಧಾನಿ ನರೇಂದ್ರ ಮೋದಿಯವರು. ಆ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕೋದು, ಆ ಚಾಬಹಾರ್ ಬಂದರನ್ನು, ಪೋರ್ಟನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿದ್ರೆ ಮೇಂಟೆನೆನ್ಸ್ ಮಾಡೋದಕ್ಕೆ ಪ್ಲಾನನ್ನು ಮಾಡ್ಕೊಳ್ತಾರೆ. ಇನ್ನು ಅರಬ್ಬಿ ಸಮುದ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಚೀನಾ ಪ್ರಾಬಲ್ಯವನ್ನು ಸಾಧಿಸಿದೆ. ಚಾಬಹಾರ್ ಬಂದರನ್ನು ಬಳಸಿಕೊಂಡು ಹೊಸ ಮಾರ್ಗವನ್ನು ಸೃಷ್ಟಿ ಮಾಡಿಕೊಳ್ಳೋದು ಅವತ್ತಿನ ಪ್ಲಾನ್ ಆಗಿತ್ತು. ಅದು ಕೂಡ ಕಂಟಿನ್ಯೂ ಆಗುತ್ತೆ, ಒಂದು ರೀತಿಯಲ್ಲಿ ಯಶಸ್ಸನ್ನು ಕೂಡ ಕಾಣುತ್ತೆ. ಇನ್ನು 2018-19ರಲ್ಲಿ ಅಲ್ಲಿವರೆಗೂ ಸಂಬಂಧ ಚೆನ್ನಾಗಿತ್ತು. $17 ಬಿಲಿಯನ್ ವ್ಯಾಪಾರ ಒಪ್ಪಂದ ಇದ್ದಿದ್ದು 2024-2025 ವೇಳೆಗೆ ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, $1.69 ಬಿಲಿಯನ್ ಕುಸಿತಾಗುತ್ತೆ. ಯಾರ ಜೊತೆ ವ್ಯಾಪಾರ ಒಪ್ಪಂದ? ಇರಾನ್ನ ಜೊತೆ.
ನೋಡಿ 2017 ಕಾರಣ ಅಂತಂದ್ರೆ 2024 ಈ ಸಂದರ್ಭದಲ್ಲಿ ಭಾರತದ ವಿರೋಧಿ ನಡೆಯನ್ನ ಖಮೇನಿ ಅನುಸರಿಸ್ತಾ ಇರ್ತಾನೆ. 4 ಬಾರಿ ಭಾರತ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿರ್ತಾನೆ ಖಮೇನಿ. ಮೊದಲನೇದು ಆರ್ಟಿಕಲ್ 370 ರದ್ದು ಮಾಡಿದಂಥ ಸಂದರ್ಭದಲ್ಲಿ ಮೋದಿ ಸರ್ಕಾರವನ್ನು ಟೀಕೆ ಮಾಡಿದಂಥದ್ದು. 2020ರಲ್ಲಿ ದೆಹಲಿಯಲ್ಲಿ ಆದಂಥ ಗಲಭೆ ಅದನ್ನ ಮುಸ್ಲಿಮ್ಸರ ಹತ್ಯಾಕಾಂಡ ಅಂತೇಳಿ ಟೀಕೆಯನ್ನ ಮಾಡಿದ್ದು. ಇನ್ನು CAA ಮುಸ್ಲಿಂ ವಿರೋಧಿ ಅಂತ ಇರಾನ್ ಸಂಸತ್ನಲ್ಲಿ ಅದನ್ನ ಚಕಾರವನ್ನು ಎತ್ತಿದ್ದು, ಹ್ಯಾಶ್ಟ್ಯಾಗ್ಗಳನ್ನು ಹಾಕೊಂಡು ಬೇರೆದೇ ರೀತಿಯಲ್ಲಿ ಪೋರ್ಟ್ರೇಟ್ ಅನ್ನ ಮಾಡಿದ್ದು. ಇನ್ನು ಇರಾನ್ ಬಿಟ್ಟು ಸೌದಿ, UAE, ಕತಾರ್ಗಳತ್ತ ಮೋದಿ ಚಿತ್ತವನ್ನು ಇರ್ತಾರೆ. ಈ ಒಂದು ಖಮೇನಿ ಭಾರತದ ವಿರೋಧಿ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದು, ಭಾರತದ ವಿರೋಧಿ ಹ್ಯಾಶ್ಟ್ಯಾಗ್ಗಳನ್ನು ಸೃಷ್ಟಿ ಮಾಡೋದು, ಇರಾನ್ನ ಸಂಸತ್ನಲ್ಲಿ ಚಕಾರವನ್ನು ಎತ್ತೋದು, ಇದೆಲ್ಲವೂ ಕೂಡ ಎಲ್ಲೊಂದು ಕಡೆ ಭಾರತಕ್ಕೆ ಬೇಸರ ಆಗುತ್ತೆ. ಭಾರತ ಇವತ್ತು ಅತಿ ಹೆಚ್ಚಾಗಿ ವ್ಯಾಪಾರ ವಹಿವಾಟ ನಡೆಸೋದು ಅಮೆರಿಕಾದ ಜೊತೆ, ಅದೇ ರೀತಿಯಾಗಿ ರಕ್ಷಣಾ ಒಪ್ಪಂದಕ್ಕೆ ಅತಿ ಹೆಚ್ಚಾಗಿ ಇರುವಂಥದ್ದು ಸಂಬಂಧ ಇಸ್ರೇಲ್ನ ಜೊತೆ. ಇತ್ತೀಚೆಗಷ್ಟೇ ಅದು ಕಂಟಿನ್ಯೂ ಕೂಡ ಆಗಿದೆ. ಸೊ ಇದೆಲ್ಲ ಇದ್ದಾಗ ಇರಾನ್ನ ಜೊತೆ ಒಂದು ಐತಿಹಾಸಿಕ ಸಂಬಂಧ ಇತ್ತು, ಆದರೆ ಬರ್ತಾ ಅದು ಕಡಿಮೆ ಆಗಿದೆ. ಆದರೆ ಇವತ್ತು 160 ವಿದ್ಯಾರ್ಥಿಗಳ ಸಾಮೂಹಿಕ ಅಂತ್ಯ ಸಂಸ್ಕಾರ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅದರ ಬಗ್ಗೆ ಚಕಾರವನ್ನು ಎತ್ತಿಲ್ಲ. ಆದರೆ ಇದರಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ ಅಂತೇಳಿ BJPಯವರು ವಾದವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರು ಬರೆದಿರುವಂಥ ಪತ್ರದ ವಿಚಾರವಾಗಿ ಅನೇಕ ನಾಯಕರು ಕೂಡ ಉತ್ತರವನ್ನು ಕೊಡ್ತಾರೆ. CT ರವಿ BJP ನಾಯಕ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನೋಡ್ಕೊಂಬನ್ನಿ. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲದಲ್ಲಿ ಭಾರತ ತಾತ್ಕಾಲಿಕವಾಗಿ ಅಳವಡಿಸ್ಕೊಂಡ ನೀತಿಯಾಗಿತ್ತು. ಅದು ಪರ್ಮನೆಂಟ್ ಅಂತ ಯಾರೂ ಹೇಳಿರಲಿಲ್ಲ. ಈಗ ಗಾಂಧಿ ಅಹಿಂಸಾ ತತ್ವ ಇದೆ. ಅಹಿಂಸಾ ತತ್ವದೇನು? ನಮ್ಮ ಮೇಲೆ ಯುದ್ಧ ಮಾಡಿದ್ರು ಯುದ್ಧ ಮಾಡಲ್ಲ ಅನ್ನೋದು ಅಹಿಂಸಾ ತತ್ವನಾ? ಆ ನೀತಿನ ಅನುಸರಿಸಿದ್ರೆ ನಮ್ಮ ದೇಶವೇ ಉಳಿತಿರ್ಲಿಲ್ಲ. ಈ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತದೆ. ನಾವು ಪ್ರತಿ ಯುದ್ಧ ಮಾಡಲ್ಲ ಅಂತ ಹೇಳಿದರೆ ನಮ್ಮ ದೇಶ ಉಳಿತಿತ್ತಾ? ನಾವು ಪ್ರತಿ ಯುದ್ಧ ಮಾಡಿದ್ವಿ. ಆದರೆ ಕಾಂಗ್ರೆಸ್ಸಿಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ರಾಜಕೀಯ ಹಿತಾಸಕ್ತಿ ಮುಖ್ಯ. ಆ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಅವರು ನಿರ್ಣಯ ತಗೊಳ್ತಾರೆ. ಹಂಗಾಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಈಗ ಭಾರತ ಸರ್ಕಾರ ತೆಗೆದುಕೊಂಡಿರೋದು ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಯಾವ ನಿಲುವು ತೆಗೆದುಕೊಂಡ್ರೆ ಸೂಕ್ತ ಅನ್ನುವ ನಿರ್ಣಯವನ್ನು ರಾಜತಂತ್ರಜ್ಞರು ಸೇರಿ ತಗೊಳ್ತಾರೆ. ಇಂಟ್ರೆಸ್ಟ್ ಆಫ್ ದ ನೇಷನ್. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲ. ಇವತ್ತು CT ರವಿ ಅವರು ಒಂದು ರೀತಿಯಲ್ಲಿ ಭಾರತದ ಹಿತಾಸಕ್ತಿ, ಇವತ್ತು BJP ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದು, ಹಿತಾಸಕ್ತಿ ವಿಚಾರವಾಗಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಆ ನಿಲುವನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಿ CT ರವಿ ಅವರು ಹೇಳ್ತಾ ಇರೋದು. ಅದೇ ರೀತಿಯಾಗಿ BJP ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಅದೇ ಹಿತಾಸಕ್ತಿ ಇರಾನಲ್ಲಿ ಇವತ್ತು 160 ಜನ